ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ, ಕೋಟು ಅದು ಇದು ಹೋಗ್ತದೆ. ದೆನ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಲೈಕ್ ಒಂದು ಸಿಗ್ನೇಚರ್, ಈ ಸೀಸನ್ ಹೀಗಿರ್ಲಿ, ಆ ಸೀಸನ್ ಹಾಗಿರ್ಲಿ ಅಂತ. ಅಂಡ್ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ನಾನು ಮತ್ತೆ ರಿಪೀಟು ಮಾಡಿಲ್ಲ. ಸೊ ವಿ ಜಸ್ಟ್ ಗೋಸ್ ಆನ್ ಲೈಕ್ ದಟ್. ಸೊ ದಿಸ್ ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಮೈ ಎಂಟೈರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್. ಬಿಕಾಸ್ ಅದೊಂದು ಸಂಬಂಧ ನಮ್ದು ಸಿಕ್ಕಾಪಟ್ಟೆ ಜಗಳ ನಡೆಯುತ್ತಲ್ಲಿ. ನನಗೆ ಅದು ಸರಿ ಇಲ್ಲ ಯಾಕಂದ್ರೆ ತುಂಬಾ ನಿಂತ್ಕೊಳ್ಬೇಕು, ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು. ಕೆಲವು ಟೈಮ್ ಶೆಕೆ, ಕೆಲವು ಟೈಮ್ ಓವರ್ ಕೋಲ್ಡ್ ಅದು ಸ್ಟೇಜು. ವಿ ಗೋ ಥ್ರೂ ಅಂಡ್ somehow that because people love it, we like to do it. So they're cracking it and hopefully, we'll come up with something. ಇವಾಗ ಒಂದು ಸಂಭಾವನೆ ಇಟ್ಕೊಂಡೇ ಇಷ್ಟು ಮಾತುಕತೆ ನಡೀತದೆ. ಈಗ ಅದರಿಂದಲೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು. ಸರ್ ಆಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನ್ ಮಾಡ್ತೀವಿ, ತುಂಬಾ ಫ್ಯಾನ್ಸ್ಗಳಿಗೆ, ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬಾ ಹಂಚ್ಬಿಡ್ತೀನಿ ನಾನು. ಆಕ್ಚುಲಿ ನಾನು ಕೊಟ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಇನ್ನೊಂದೇನ್ ಮಾಡಿರ್ತೀನಿ, ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಅಲ್ಲಲ್ಲೇ ಹೊಸೊಬ್ರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ರು ತುಂಬಾ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನ ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ. ಸಿ ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್, ಬಟ್ ಐ ಜಸ್ಟ್ ಫೀಲ್ ತುಂಬಾ ಇಷ್ಟಪಡ್ತಾರೆ, ಅದನ್ನು ಕೊಟ್ಟಿದ್ದೀನಿ. ನಾನು ಅದೆಲ್ಲ ಏನಿಲ್ಲ ಬ್ರದರ್, ಜಸ್ಟ್ ಐ ಗಿವ್ ಇಟ್ ಆಫ್. ವಾಟ್ ವಿಲ್ ಐ ಡೂ ವಿತ್ ದಟ್ ಎನಿವೇ? ಸರ್ ಪ್ರಶಾಂತ್ ಸರ್ ಇಲ್ಲಿ